ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 195ನೆಯ ತಿರುನಾಮ ಭುಜಗೋತ್ತಮಃ. ಇಂದಿನ ತಿರುನಾಮದಿಂದ 199ನೇ ಪ್ರಜಾಪತಿ ತಿರುನಾಮದವರೆಗೆ ಭಗವಂತನ ಪದ್ಮನಾಭ ಸ್ವರೂಪದ ಮಹಿಮೆಯನ್ನು ವಿವರಿಸಲಾಗುತ್ತದೆ. ಮದುರೈ ಮತ್ತು ಪುದುಕ್ಕೋಟೈ ಮಧ್ಯದಲ್ಲಿರುವ ತಿರುಮೇಯಂ ದಿವ್ಯ ದೇಶಕ್ಕೆ ಹೋದರೆ ಸತ್ಯಮೂರ್ತಿ ಭಗವಂತನ ದಿವ್ಯ ದರ್ಶನವನ್ನು ಪಡೆಯಬಹುದು. ಅಲ್ಲಿ ಭಗವಂತನು ಆದಿಶೇಷನ ಮೇಲೆ ಮಲಗಿದ್ದು, ಆದಿಶೇಷನ ಹೆಡೆ ಭಗವಂತನ ಮುಖವನ್ನು ಮುಟ್ಟುವಷ್ಟು ಕೆಳಗೆ ಬಾಗಿದೆ. ಆದಿಶೇಷನ ತಲೆ ಏಕೆ ಹೀಗೆ ಕೆಳಗೆ ಬಾಗಿದೆ ಎಂಬುದಕ್ಕೆ ಒಂದು ಕುತೂಹಲಕರ ಕಥೆಯಿದೆ. ಒಮ್ಮೆ ಇಬ್ಬರು ಅತ್ಯಂತ ಶಕ್ತಿಶಾಲಿ ಅಸುರರು ತಿರುಪಾರ್ಕಡಲಿಗೆ ಬಂದರು. ಅಲ್ಲಿ ಭಗವಂತನು ಪದ್ಮನಾಭನಾಗಿ ಆದಿಶೇಷನ ಮೇಲೆ ಯೋಗ ನಿದ್ರೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದನು. ಅದನ್ನು ಅವಕಾಶವೆಂದುಕೊಂಡ ಆ ಇಬ್ಬರು ಅಸುರರು ಭಗವಂತನ ಮೇಲೆ ದಾಳಿ ಮಾಡಲು ಆರಂಭಿಸಿದರು. ಆ ದೃಶ್ಯವನ್ನು ಕಂಡ ಆದಿಶೇಷನು ತುಂಬ ಬೆಚ್ಚಿಬಿದ್ದನು. ಭಗವಂತನನ್ನು ಎಚ್ಚರಿಸಬೇಕೆಂದು ಬಯಸಿದನು. ಆದರೆ ಆನಂದಮಯ ಯೋಗ ನಿದ್ರೆಯಲ್ಲಿದ್ದ ತನ್ನ ಸ್ವಾಮಿಯನ್ನು ಎಚ್ಚರಿಸಲು ಅವನ ಮನಸ್ಸು ಒಪ್ಪಲಿಲ್ಲ. ಬೇರೆ ದಾರಿ ಕಾಣದೆ ಆದಿಶೇಷನು ತನ್ನ ವಿಷದ ಹಲ್ಲುಗಳಿಂದ ಬೆಂಕಿಯನ್ನು ಉಗುಳಿ ಆ ಇಬ್ಬರು ಅಸುರರನ್ನು ಭಸ್ಮ ಮಾಡಿದನು. ಆದರೆ ಸ್ವಲ್ಪ ಹೊತ್ತಿನಲ್ಲೇ ಆದಿಶೇಷನಿಗೆ ತನ್ನ ತಪ್ಪಿನ ಅರಿವಾಯಿತು. ಅವನು ದುಃಖದಿಂದ, ಅಯ್ಯೋ, ನಾನು ಏನು ಮಾಡಿದೆ? ಭಗವಂತ ನನ್ನ ಯಜಮಾನ, ನಾನು ಅವರ ಸೇವಕ. ಅವರ ಅನುಮತಿಯಿಲ್ಲದೆ ನಾನು ಏನನ್ನೂ ಮಾಡಬಾರದು. ಅಸುರರನ್ನು ಸಂಹರಿಸುವ ಮೊದಲು ಅವರ ಒಪ್ಪಿಗೆಯನ್ನು ಕೇಳಬೇಕಿತ್ತು. ನಾನು ದೊಡ್ಡ ತಪ್ಪು ಮಾಡಿದ್ದೇನೆ ಎಂದು ದುಃಖಪಟ್ಟನು. ತನ್ನ ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸಲು ಮತ್ತು ಕ್ಷಮೆ ಕೇಳಲು ಆದಿಶೇಷನು ಅತ್ಯಂತ ವಿನಯದಿಂದ ತನ್ನ ತಲೆಯನ್ನು ಕೆಳಗೆ ಬಾಗಿಸಿದನು. ಭಗವಂತನು ತನ್ನ ಯೋಗ ನಿದ್ರೆಯಿಂದ ಎದ್ದ ನಂತರ ಆದಿಶೇಷನನ್ನು ನೋಡಿ, ನಿನ್ನ ತಲೆ ಏಕೆ ಇಷ್ಟು ಕೆಳಗೆ ಬಾಗಿದೆ ಎಂದು ಕೇಳಿದನು. ಆಗ ಆದಿಶೇಷನು ನಡೆದ ಎಲ್ಲ ಘಟನೆಯನ್ನು ವಿವರಿಸಿ ತನ್ನ ತಪ್ಪಿಗಾಗಿ ಕ್ಷಮೆ ಕೇಳಿದನು. ಭಗವಂತನು ಅವನಿಗೆ ಸಮಾಧಾನ ಹೇಳುತ್ತಾ, ನೀನು ಯಾವುದೇ ತಪ್ಪು ಮಾಡಿಲ್ಲ. ತನ್ನ ಸ್ವಾಮಿಯನ್ನು ರಕ್ಷಿಸುವುದು ಶೇಷನ ಕರ್ತವ್ಯ ಎಂದು ಹೇಳಿದನು. ಶೇಷನ್ ಎಂದರೆ ಯಾರು? ಸಾಮಾನ್ಯವಾಗಿ ಶೇಷನ್ ಎಂದರೆ ಸೇವಕ ಎಂದು ಅರ್ಥ. ಆದರೆ ರಾಮಾನುಜಾಚಾರ್ಯರು ತಮ್ಮ ವೇದಾರ್ಥ ಸಂಗ್ರಹ ಗ್ರಂಥದಲ್ಲಿ ಇದಕ್ಕೆ ವಿಶಾಲವಾದ ಅರ್ಥವನ್ನು ನೀಡಿದ್ದಾರೆ. ಅವರ ಪ್ರಕಾರ ಪರಮಾತ್ಮನ ಮಹಿಮೆಯನ್ನು ಹೆಚ್ಚಿಸುವುದೇ ಯಾರ ಜೀವನದ ಏಕೈಕ ಉದ್ದೇಶವೋ ಅವನೇ ಶೇಷನ್. ಇದನ್ನು ಅರ್ಥ ಮಾಡಿಕೊಳ್ಳಲು ಒಂದು ಉದಾಹರಣೆ ನೋಡೋಣ. ಹೂವಿನ ಸುಗಂಧವು ಹೂವಿಲ್ಲದೆ ಇರಲು ಸಾಧ್ಯವೇ? ಇಲ್ಲ. ಹೂವು ಸ್ವಾಮಿ, ಸುಗಂಧವು ಅದರ ಶೇಷನ್. ಸುಗಂಧವು ಹೂವಿನ ಸೌಂದರ್ಯ ಮತ್ತು ಮಹಿಮೆಯನ್ನು ಹೆಚ್ಚಿಸುತ್ತದೆ. ಮತ್ತೊಂದು ಉದಾಹರಣೆ, ನಾವು ಕಾಫಿಗೆ ಸಕ್ಕರೆ ಹಾಕುವುದು ಅದರ ರುಚಿಯನ್ನು ಹೆಚ್ಚಿಸಲು. ಜನರು ಕಾಫಿ ಚೆನ್ನಾಗಿದೆ ಎಂದು ಹೇಳುತ್ತಾರೆಯೇ ಹೊರತು ಸಕ್ಕರೆ ಚೆನ್ನಾಗಿದೆ ಎಂದು ಹೇಳುವುದಿಲ್ಲ. ಇಲ್ಲಿ ಸಕ್ಕರೆ ಶೇಷನ್, ಕಾಫಿ ಅದರ ಸ್ವಾಮಿ. ಅದೇ ರೀತಿ ಆದಿಶೇಷನು ಶೇಷರಲ್ಲಿ ಶ್ರೇಷ್ಠನು. ಅವನು ನಮ್ಮೆಲ್ಲರಿಗೂ ಆದರ್ಶ. ಅವನು ಸದಾಕಾಲ ಭಗವಂತನಿಗೆ ಸೇವೆ ಸಲ್ಲಿಸುತ್ತಾನೆ. ಪರಮಾತ್ಮನು ನಡೆಯುವಾಗ ಕೊಡೆಯಾಗಿ, ಕುಳಿತುಕೊಳ್ಳುವಾಗ ಸಿಂಹಾಸನವಾಗಿ ಹಾಗೂ ಮಲಗುವಾಗ ಹಾಸಿಗೆಯಾಗಿ ಸೇವೆ ಮಾಡುತ್ತಾನೆ. ಭುಜಗ ಎಂದರೆ ಹಾವು ಮತ್ತು ಉತ್ತಮ ಎಂದರೆ ಸ್ವಾಮಿ. ಹೀಗಾಗಿ ಭುಜಗೋತ್ತಮಃ ಎಂದರೆ ಆದಿಶೇಷನ ಸ್ವಾಮಿ ಎಂದು ಅರ್ಥ. ನಾವು ಪ್ರತಿದಿನ ಭುಜಗೋತ್ತಮಾಯ ನಮಃ ಎಂದು ಜಪಿಸಿದರೆ ಭಗವಂತನು ನಮಗೆ ತನ್ನ ಕೈಂಕರ್ಯ ಮಾಡುವ ಭಾಗ್ಯವನ್ನು ಅನುಗ್ರಹಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.